ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 23/7/2022. ಮಧುರ ಮಕ್ಕಳೇ, ವಾರಸುದಾರರಾಗಬೇಕೆಂದರೆ ನಿಮ್ಮಿಂದ ಯಾವುದೇ ಕರ್ಮ ಶ್ರೀಮತಕ್ಕೆ ವಿರುದ್ಧ ಆಗದಿರಲಿ ಎನ್ನುವ ಎಚ್ಚರಿಕೆ ಸದಾ ಇರಲಿ. ಪ್ರಶ್ನೆ: ತಂದೆಯ ಬಳಿ ಯಾವ 2 ಪ್ರಕಾರದ ವಾರಸುದಾರರಿದ್ದಾರೆ? ಉತ್ತರ: 1. ಸಮರ್ಪಿತ ಮಕ್ಕಳಿದ್ದಾರೆ. ಅವರು ತಂದೆ ತಾಯಿಯ ಡೈರೆಕ್ಟ್ ಪಾಲನೆ ತೆಗೆದುಕೊಳ್ಳುತ್ತಿದ್ದಾರೆ, ಆದರೆ ಅವರ ಕರ್ಮಗಳ ಗುಹ್ಯಗತಿ ಇದೆ. 2ನೇಯವರು ಯಾರು ಮನೆ ಗೃಹಸ್ಥದಲ್ಲಿರುತ್ತಾ ಪವಿತ್ರ ಮತ್ತು ನಿಮಿತ್ತರಾಗಿದ್ದಾರೆ, ಅವರು ಸಂಪೂರ್ಣ ನಿಮಿತ್ತರಾಗುವುದರಲ್ಲಿ ಅವಶ್ಯವಾಗಿ ಪರಿಶ್ರಮವಾಗುತ್ತದೆ. ಆದರೆ ಒಂದು ವೇಳೆ ಪೂರ್ಣ ನಿಮಿತ್ತರಾಗಿ ಎಲ್ಲದರಿಂದ ಮಮತ್ವ ತೆಗೆದು ಹಾಕಿದರೆ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬಹುದು. ಗೀತೆ: ನಮ್ಮ ತೀರ್ಥಸ್ಥಾನ ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಗೀತೆಯನ್ನು ಕೇಳಿದ್ದೀರಿ. ಅದರ ಅರ್ಥವು ನಂಬರ್ವಾರ್ ಪುರುಷಾರ್ಥದನುಸಾರ ಮಕ್ಕಳು ತಿಳಿದಿದ್ದೀರಿ. ಆದರೂ ತಂದೆಯು ವಿಸ್ತಾರವಾಗಿ ತಿಳಿಸುತ್ತಾರೆ. ಪ್ರಪಂಚದಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಪರಂಪಿತ ಪರಮಾತ್ಮ ಪತಿತ ಪಾವನನಾಗಿದ್ದಾರೆ. ಅವರ ಮಹಿಮೆಯು ಬಹಳ ಇದೆ, ಆದರೆ ಅವರ ಮಹಿಮೆಯನ್ನು ಯಾರೂ ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿಲ್ಲ. ಅವರಂತೂ ಸರ್ವವ್ಯಾಪಿ ಎಂದು ಹೇಳುತ್ತಾರೆ, ಆದರೂ ಗಾಯನ ಮಾಡುತ್ತಾರೆ ಪತಿತ ಪಾವನ. ಅವರು ಅವಶ್ಯವಾಗಿ ಒಬ್ಬರೇ ಇದ್ದಾರಲ್ಲವೇ? ಅವರೇ ಬಂದು ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವಿಲ್ಲ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ, ಆದರೂ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಭಾರತ ಪಾವನವಾಗಿತ್ತು, ಈಗ ಪತಿತವಾಗಿದೆ. ನೀವು ಪಾವನ ಪ್ರಪಂಚಕ್ಕೆ ಮಾಲೀಕರಾಗಿದ್ದೀರಿ, ಈಗ ಪತಿತ ಪ್ರಪಂಚದಲ್ಲಿದ್ದೀರಿ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಪುನಃ ನಮ್ಮನ್ನು ಪಾವನ ಪ್ರಪಂಚಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾರು ಮಾಲೀಕರನ್ನಾಗಿ ಮಾಡುತ್ತಾರೋ ಅವರೇ ಬಂದಿದ್ದಾರೆ. ಇದು ನಿಮ್ಮದು ಚೈತನ್ಯ ಯಾತ್ರೆಯಾಗಿದೆ. ಇದರ ನೆನಪಾರ್ಥ ನಂತರ ಭಕ್ತಿ ಮಾರ್ಗದಲ್ಲಿ ಆ ಯಾತ್ರೆ ನಡೆಯುತ್ತಾ ಬರುತ್ತದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವ ಪೂಜ್ಯ ದೇವಿ ದೇವತೆಗಳು ಪೂಜಾರಿಗಳಾಗಿದ್ದರೋ ಅವರೇ ಬ್ರಾಹ್ಮಣರಾಗಿದ್ದಾರೆ, ನಂತರ ದೇವತೆಗಳಾಗುತ್ತಾರೆ. ತಂದೆಯು ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಯನ್ನು ತಿಳಿಸುತ್ತಾರೆ. ಭವಿಷ್ಯ ಹೊಸ ಪ್ರಪಂಚದಲ್ಲಿ ನಿಮ್ಮ ಕರ್ಮ ಅಕರ್ಮವಾಗುತ್ತದೆ. ಯಥಾ ರಾಜ ರಾಣಿ ತಥಾ ಪ್ರಜಾ, ಬಾಕಿ ಎಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಇದು ಬಹಳ ಸಹಜ ಮಾತಾಗಿದೆ. ಭಾರತವೇ ಸುಖಧಾಮವಾಗಿತ್ತು, ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಆ ದೇವಿ ದೇವತೆಗಳ ಹೆಸರು ಪ್ರಸಿದ್ಧವಾಗಿದೆ. ಬೇರೆ ಯಾವುದೇ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಲಕ್ಷ್ಮೀ ನಾರಾಯಣ ಸೂರ್ಯವಂಶಿಗಳಾಗಿದ್ದರು, ನಂತರ ರಾಮ ಸೀತೆಯರು ಚಂದ್ರವಂಶಿಗಳು ಆಗಿದ್ದರು, ನಂತರ ಅವರ ರಾಜ್ಯ ನಡೆಯುತ್ತದೆ. ಈ ರೀತಿಯಾಗಿ ಬೇರೆ ಯಾರ ರಾಜ್ಯಭಾರವೂ ನಡೆಯುವುದಿಲ್ಲ. ಕ್ರಿಶ್ಚಿಯನ್ನರದು ಸ್ವಲ್ಪ ಸಮಯ ನಡೆಯುತ್ತದೆ. ಅರ್ಧ ಸಮಯದ ನಂತರ ಯಾವಾಗ ಪ್ರಜೆಗಳು ವೃದ್ಧಿಯಾಗುತ್ತಾರೋ ಆಗ ರಾಜ್ಯಭಾರ ನಡೆಯುತ್ತದೆ. ಎಡ್ವರ್ಡ್ ಜಾರ್ಜ್ ರವರ ಮುಂತಾದವರ ರಾಜ್ಯ ಬರುತ್ತದೆ. ಸ್ವಲ್ಪ ಸಮಯದಲ್ಲಿ ಬದಲಾವಣೆಯಾಗುತ್ತಿರುತ್ತದೆ. ಆದರೆ ದೇವಿ ದೇವತೆಗಳ ರಾಜ್ಯಭಾರವು 1250 ವರ್ಷಗಳು ನಡೆಯುತ್ತದೆ. ಇದರಲ್ಲಿ ಬದಲಾವಣೆಗಳಾಗುವುದಿಲ್ಲ. ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವು ನಡೆಯುತ್ತದೆ. ಈ ರೀತಿಯಾಗಿ ಭಿನ್ನ ಭಿನ್ನವಾದ ನಾಮ ರೂಪ ದೇಶ ಕಾಲ ಇರುತ್ತದೆ. ಈ ರಾಜ್ಯವು ಸದಾ ನಡೆಯುತ್ತಲೇ ಇರುತ್ತದೆ.
ಪರಿವರ್ತನೆಯಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ತಂದೆಯು ಕುಳಿತು ಒಳ್ಳೆಯ ಕರ್ಮ ಮಾಡುವುದನ್ನು ಕಲಿಸುತ್ತಿದ್ದಾರೆ. ನೀವು ಮಕ್ಕಳು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ನೀವು ಇಲ್ಲಿ ವಿದ್ಯೆಯನ್ನು ಓದಲು ಕುಳಿತಿದ್ದೀರಿ. ತಮ್ಮ ತಮ್ಮ ಮನೆಯಲ್ಲಿ ಇರುತ್ತಾ ವಾರಸುದಾರರಾಗಬಹುದು. ಇಲ್ಲಿ ತಂದೆ ತಾಯಿಯ ಪಾಲನೆ ತೆಗೆದುಕೊಳ್ಳುವವರ ಕರ್ಮದ ಗುಹ್ಯಗತಿ ಬೇರೆಯಾಗಿದೆ. ಆದರೆ ಯಾರು ಮನೆಯಲ್ಲಿರುತ್ತಾ ಎಲ್ಲವೂ ತಂದೆಯದು ಎಂದು ತಿಳಿದು ಟ್ರಸ್ಟಿಯಾಗಿರುತ್ತಾರೋ ಅವರೂ ಸಹ ವಾರಸುದಾರರಾಗುತ್ತಾರೆ. ಇದರಲ್ಲಿ ಪರಿಶ್ರಮವೂ ಇದೆ. ಯಾವಾಗ ಎಲ್ಲ ಕಡೆಯಿಂದಲೂ ಮಮತ್ವ ತೆಗೆದು ಪೂರ್ಣ ನಿಶ್ಚಯವಿದ್ದು ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡುತ್ತಾರೋ ಆಗ ಬದುಕಿದಂತೆಯೇ ಅವರ ಆಸ್ತಿಗೆ ಅಧಿಕಾರಿಗಳಾಗಿದ್ದೇವೆ. ಆದರೆ ಈ ರೀತಿಯಾಗಿ ಬದುಕಿದಂತೆಯೇ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡುವುದಿಲ್ಲ. ಯಾವಾಗ ಮೃತ್ಯುವಿನ ಸಮಯ ಬರುತ್ತದೆಯೋ ಆಗ ಅರ್ಪಿಸುತ್ತಾರೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ಟ್ರಸ್ಟಿಯಾಗಿ ಇರಿ. ಭಕ್ತಿ ಮಾರ್ಗದಲ್ಲಿಯೂ ಭಗವಂತನೇ ಎಲ್ಲವನ್ನು ಕೊಟ್ಟಿದ್ದಾರೆಂದು ಹೇಳುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನೀವು ಇಲ್ಲಿ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಈಗ ದೇಹ ಸಹಿತವಾಗಿ ಎಲ್ಲದರಿಂದಲೂ ಮಮತ್ವ ತೆಗೆದು ಹಾಕಬೇಕು. ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾ ಬಂದಿದ್ದೀರಿ, ಎಲ್ಲವೂ ಈಶ್ವರ ಕೊಟ್ಟಿರುವುದಾಗಿದೆ. ಅವರು ಯಾವಾಗ ಬರುತ್ತಾರೋ ಆಗ ಅವರ ಮೇಲೆ ಬಲಿಹಾರಿಯಾಗುತ್ತೇವೆ. ಅವರಿಗೆ ಎಲ್ಲವನ್ನು ಅರ್ಪಣೆ ಮಾಡುತ್ತೇವೆ. ಆದರೆ ಈಗ ತಮ್ಮ ಆಸ್ತಿಯನ್ನು ಕೊಡುವ ಅವಶ್ಯಕತೆ ಇಲ್ಲ. ತಂದೆಯು ತೆಗೆದುಕೊಳ್ಳುವುದಿಲ್ಲ, ಆದರೆ ದಾತನಾಗಿದ್ದಾರೆ. ತಂದೆಯು ಹೇಳುತ್ತಾರೆ, ನಿಮಿತ್ತರಾಗಿ ವಿಚಾರಿಸುತ್ತಿರಬೇಕು, ಏಕೆಂದರೆ ತಪ್ಪುಗಳು ಸಹ ಆಗುತ್ತಿರುತ್ತದೆ. ಪಕ್ಕಾ ಟ್ರಸ್ಟಿಯಾಗುವುದರಲ್ಲಿ ಸಮಯದ ಅವಶ್ಯಕತೆಯೂ ಇರುತ್ತದೆ. ಟ್ರಸ್ಟಿ ಆಗುವುದರಿಂದಲೇ ವಾರಸುದಾರರಾಗುತ್ತೀರಿ. ಇಲ್ಲಿ ಇರುವಂಥವರು ಟ್ರಸ್ಟಿಯಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ರಿಟರ್ನ್ ಆಗಿ ವೈಕುಂಠದ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ. ನೀವು ಮುಂದಿನ ಜನ್ಮವನ್ನು ಅಮರಲೋಕದಲ್ಲಿ ತೆಗೆದುಕೊಳ್ಳುತ್ತೀರಿ. ಟ್ರಸ್ಟಿಗಳಾಗಿ ನಂತರ ಎಚ್ಚರಿಕೆಯಿಂದಲೂ ಇರಬೇಕು. ಬಹುಪಾಲು ಬಡವರೇ ಉನ್ನತ ಪದವಿ ಪಡೆಯಲು ನಿಮಿತ್ತರಾಗುತ್ತಾರೆ, ವಾರಸದಾರರು ಆಗುತ್ತಾರೆ. ಕೆಲವರು ಅಂತಿಮದಲ್ಲಿ ಚಂದ್ರವಂಶದಲ್ಲಿ ಹೋಗಿ ಮಾಲೀಕರಾಗುತ್ತಾರೆ. ಅಲ್ಲಿಯವರೆಗೂ ದೊಡ್ಡವರ ಮುಂದೆ ಸೇವೆಯನ್ನು ಮಾಡುತ್ತಿರುತ್ತಾರೆ. ಈಗಲೂ ಕೂಡ ಕೆಲವರು ಎಂದೂ ಉನ್ನತಿಯನ್ನು ಮಾಡಿಕೊಳ್ಳುವುದಿಲ್ಲ. ಇದರಿಂದ ತಿಳಿಯುತ್ತದೆ, ಅವರ ಅದೃಷ್ಟದಲ್ಲಿಲ್ಲ. ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಅಂತಿಮದಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸೇವೆಯನ್ನು ಮಾಡಿದಾಗ ಪಡೆದುಕೊಳ್ಳುತ್ತಾರೆ, ಇಲ್ಲವಾದರೆ ಪ್ರಜೆಯಲ್ಲಿಯೂ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಕೆಲವರು ನಿಂತು ಹೋಗಿರುತ್ತಾರೆ, ವೃದ್ಧಿಯನ್ನು ಹೊಂದುವುದಿಲ್ಲ, ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ಬಂದು ತಿಳಿಸುತ್ತಿದ್ದಾರೆ. ಈಗ ಸ್ವಲ್ಪವಾದರೂ ಒಳ್ಳೆಯ ಕರ್ಮ ಮಾಡುವುದಿಲ್ಲವೆಂದರೆ ವಿಕರ್ಮಗಳು ವೃದ್ಧಿ ಆಗುತ್ತಿರುತ್ತದೆ. ನೀವು ಹೇಳುತ್ತೀರಿ, ಈ ರೀತಿಯಾಗಿ ನಾಟಕದಲ್ಲಿ ಪಾತ್ರ ಮಾಡಲ್ಪಟ್ಟಿದೆ. ಅಂತಹ ಮಕ್ಕಳು ಬೇಕಾಗಿರುತ್ತಾರೆ. ಅವರು ರಾಜ್ಯದ ಒಳಗಡೆ ನೌಕರಿಯನ್ನು ಮಾಡುತ್ತಾರೆ. ನೌಕರರೇ ಕೊನೆಯಲ್ಲಿ ರಾಜರು ಆಗುತ್ತಾರೆ. ಈಶ್ವರನ ಹತ್ತಿರ ಇದ್ದು ಅಂತಹ ಕರ್ಮಗಳನ್ನು ಮಾಡಿದಾಗ ನಂತರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಪದವಿಯೂ ಸಹ ಕನಿಷ್ಠವಾಗಿ ಸಿಗುತ್ತದೆ. ಆದ್ದರಿಂದ ತಿಳಿಸಲಾಗುತ್ತದೆ, ಇಂತಹ ವಿಕರ್ಮಗಳನ್ನು ಮಾಡಬೇಡಿ, ಇಲ್ಲವಾದರೆ ಇನ್ನೂ ವೃದ್ಧಿಯಾಗುತ್ತದೆ. ಸೇವೆಯನ್ನು ಮಾಡದೆ ವಿದ್ಯೆಯನ್ನು ಓದದೆ ತಿನ್ನುತ್ತಾ ಇದ್ದರೆ ಇಂಥವರ ಕರ್ಮಗಳ ಗುಹ್ಯ ಗತಿಯೂ ನೋಡಿ ಹೇಗಿದೆ. ತಂದೆಯು ಸ್ವರ್ಗದ ರಾಜ್ಯ ಪದವಿ ಪಡೆದುಕೊಳ್ಳುವಂತಹ ಕರ್ಮವನ್ನು
ಕಲಿಸುತ್ತಾರೆ. ಶ್ರೀಮತದಂತೆ ಇಂತಹ ಕರ್ಮವನ್ನು ಮಾಡಬೇಕು. ಆಸುರಿ ಕರ್ಮವನ್ನು ಮಾಡಿದರೆ ಬಡವರು ಮತ್ತು ಅಜಾಮಿಳರಂತಹ ಪಾಪಿಗಳಾಗುತ್ತಾರೆ. ಇಲ್ಲಿಯೂ ಸಹ ಕೆಲವರು ಮಹಾರಾಜರಾಗುತ್ತಾರೆ, ಕೆಲವರು ದಾಸದಾಸಿಯರಾಗಿ ಕೊನೆಯಲ್ಲಿ ಸ್ವಲ್ಪ ಪದವಿಯನ್ನು ಪಡೆಯುತ್ತಾರೆ. ಇಂಥವರು ಇದ್ದಾರೆಂದು ತಂದೆಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿದ್ದೂ ಸಹ ಒಳ್ಳೆಯ ಕರ್ಮ ಮಾಡದೇ ಇದ್ದರೆ ನಶೆ ಇರುವುದಿಲ್ಲ. ಕರ್ಮಗಳ ಗತಿಯನ್ನು ಬಾಬಾ ಕುಳಿತು ತಿಳಿಸುತ್ತಿದ್ದಾರೆ. ಶ್ರೀಮಂತರನ್ನು ನೋಡಿದಾಗ ಹೃದಯ ವಿದೀರ್ಣವಾಗುತ್ತದೆ. ಬಾಬಾ ತಿಳಿಸುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಬಡವರ ಒಂದೊಂದು ಪೈಸೆಯಿಂದ ಸ್ಥಾಪನಾ ಕಾರ್ಯವನ್ನು ಮಾಡುತ್ತೇನೆ. ನಾನು ಶ್ರೀಮಂತರ ಬಂಧುವಲ್ಲ. ಹೆಚ್ಚಾಗಿ ಮಾತೆಯರು ಬಡವರಿರುತ್ತಾರೆ. ಅವರ ಕೈಯಲ್ಲಿ ಏನೂ ಇರುವುದಿಲ್ಲ. ಅವರು ಅರ್ಧಾಂಗಿನಿ ಆಗಿರುವುದಿಲ್ಲ. ಮನೆಗೆ ಮಕ್ಕಳೇ ವಾರಸುದಾರರಾಗಿರುತ್ತಾರೆ. ಆದರೆ ಈಗ ಸರ್ಕಾರವು ಈ ನಿಯಮವನ್ನು ಮಾಡಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಭಾರತ ಸಂಪೂರ್ಣ ಬಡದೇಶವಾಗಿದೆ. ಹೆಚ್ಚಾಗಿ ಕುಮಾರಿಯರು ಬಡವರಾಗಿರುತ್ತಾರೆ. ಅತ್ತೆಯ ಮನೆಗೆ ಹೋದ ಮೇಲೆ ವಿಕಾರದ ವ್ಯಾಪಾರದ ನಂತರ ಸ್ವಲ್ಪ ಸಿಗುತ್ತದೆ. ಇದು ವಿಕಾರಿ ಪ್ರಪಂಚವಾಗಿದೆ. ನಿರ್ವಿಕಾರಿಗಳು ಯಾರ ಮುಂದೆಯೂ ಕೈಯನ್ನು ಜೋಡಿಸುವುದಿಲ್ಲ. ನಿರ್ವಿಕಾರಿಗಳೇ ನಂತರ ವಿಕಾರದಲ್ಲಿ ಬೀಳುತ್ತಾರೆ ಎನ್ನುವ ಮಾತು ಯಾರಿಗೂ ಗೊತ್ತಿಲ್ಲ. ಎಲ್ಲ ಕಡೆಯೂ ಕೃಷ್ಣನೇ ಕಾಣಿಸುತ್ತಾನೆ ಎಂದು ಭಕ್ತರು ತಿಳಿದುಕೊಳ್ಳುತ್ತಾರೆ. ಭಗವಂತ ಎಂದು ಮರಣ ಹೊಂದುವುದಿಲ್ಲ, ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ. ನೀವು ತಿಳಿದಿದ್ದೀರಿ, ಲಕ್ಷ್ಮೀ ನಾರಾಯಣರು ಶ್ರೇಷ್ಠ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ರಾಮ ಸೀತೆಯರಿಗೆ ಸ್ವರ್ಗದ ಮಾಲೀಕರು ಎಂದು ಹೇಳುವುದಿಲ್ಲ. ಈಗ ಮಕ್ಕಳಿಗೆ ಪ್ರಕಾಶತೆಯು ದೊರೆತಿದೆ. ಈಗ ಸದ್ಗತಿಯಾಗುತ್ತದೆ. ದುರ್ಗತಿಯ ಯಾವುದೇ ಕರ್ಮವನ್ನು ಮಾಡಬಾರದು ಎಂದು ತಂದೆಯು ತಿಳಿಸುತ್ತಾರೆ. ಮೊದಲು ದೇಹಾಭಿಮಾನವನ್ನು ಬಿಡಬೇಕು. ಒಳ್ಳೆಯ ಕರ್ಮವೆಂದರೆ ಒಬ್ಬ ತಂದೆಯನ್ನು ನೆನಪು ಮಾಡುವುದಾಗಿದೆ ಮತ್ತು ಆತ್ಮಾಭಿಮಾನಿ ಆಗುವುದೆಂದರೆ ನನ್ನಲ್ಲಿ ಯಾವುದೇ ವಿಕಾರ ಬರಲಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ಲೋಭವು ಇರಬಾರದು. ಎಲ್ಲವೂ ಈಶ್ವರನದ್ದಾಗಿದೆ ಅಂದ ಮೇಲೆ ಲೋಭ ಏಕೆ? ತಂದೆಯು ಏನು ತಿಳಿಸುತ್ತಾರೋ ಅದನ್ನು ಮಾಡುತ್ತಾ ಇರಬೇಕು. ತಂದೆಯು ಪ್ರತಿ ಮಗುವಿನ ನಾಡಿಯು ಚೆನ್ನಾಗಿ ನೋಡುತ್ತಾರಲ್ಲವೇ? ಬಡ ಮಕ್ಕಳು 15-20 ರೂಪಾಯಿಗಳು ಉಳಿತಾಯ ಮಾಡಿ ಕಳುಹಿಸುತ್ತಾರೆ. ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ತಂದೆಯು ಸಲಹೆ ನೀಡುತ್ತಾರೆ, 5 ರೂಪಾಯಿ ನೀಡಿ 10 ರೂಪಾಯಿ ಬ್ಯಾಂಕ್ನಲ್ಲಿ ಇಟ್ಟುಕೊಳ್ಳಿ. ಇದು ಶ್ರೀಮತ ದೊರೆಯಿತಲ್ಲವೇ? ಹೊಟ್ಟೆಗೆ ಪಟ್ಟಿ ಕಟ್ಟಿಕೊಂಡು ಶಿವತಂದೆಗೆ ಕಳುಹಿಸುತ್ತಾರೆ. ನಂತರ ಶಿವತಂದೆ ಅದನ್ನು ನಮ್ಮ ಪ್ರಬಂಧಕ್ಕಾಗಿ ಉಪಯೋಗಿಸುತ್ತಾರೆ. ಬ್ರಹ್ಮ ತಂದೆಯು ಶಿವತಂದೆಯ ಒಂಟಿ ಮಗುವಾಗಿದ್ದಾರೆ. ಅವರೂ ಸಹ ಸರ್ವಸ್ವವನ್ನು ಮಾತೆಯರ ಸೇವೆಯಲ್ಲಿ ತೊಡಗಿಸಿದರು. ನಂತರ ಈ ಹೆಣ್ಣು ಮಕ್ಕಳು 21 ಜನ್ಮಗಳಿಗೆ ಆಸ್ತಿಯನ್ನು ಪಡೆಯುತ್ತಾರೆ. ನಮ್ಮ ದೇವಿ ದೇವತೆಯರ ಗೃಹಸ್ಥ ಧರ್ಮ ಪವಿತ್ರವಾಗಿತ್ತು, ಈಗ ಪತಿತವಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಬ್ರಹ್ಮ ತಂದೆಯು ಟ್ರಸ್ಟಿಯಾಗಿದ್ದಾರೆ. ಮಾತೆಯರನ್ನು ಸಂಭಾಲನೆ ಮಾಡಲು ಟ್ರಸ್ಟಿಯನ್ನಾಗಿ ನಿಮಿತ್ತ ಮಾಡಿದರು. ಅವರ ಮಮತ್ವ ಸಮಾಪ್ತಿಯಾಯಿತು. ತಂದೆಯು ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಎಂದು ಸಾಕ್ಷಾತ್ಕಾರ ಮಾಡಿಸಿದರು. ವಿನಾಶದ ತಯಾರನ್ನು ನೋಡುತ್ತಿದ್ದಾರೆ. ಆದರೂ ವಿನಾಶ ಮಾಡಿಸುವವರು ಯಾರು ಎಂದು ಯಾರೂ ತಿಳಿದಿಲ್ಲ. ಪ್ರೇರಕರೊಬ್ಬರು ಅವಶ್ಯವಾಗಿ ಇದ್ದಾರೆ. ಕೃಷ್ಣನ ಹೆಸರನ್ನು ಹಾಕಿ ಗೊಂದಲ ಮಾಡಿದ್ದಾರೆ. ತಿಳಿದಿದ್ದಾರೆ ವಿನಾಶ ಆಗುತ್ತದೆ ಎಂದು. ಅವಶ್ಯವಾಗಿ ಭಗವಂತನೂ ಇದ್ದಾರೆ. ಆದರೆ ಯಾವ ರೂಪದಲ್ಲಿದ್ದಾರೆ? ಕೃಷ್ಣ ಹೇಗೆ ಬಂದರು?
ಇದು ತಿಳಿದುಕೊಂಡಿಲ್ಲ. ಕೃಷ್ಣನ ರೂಪವನ್ನು ಅನೇಕರಿಗೆ ಮಾಡುತ್ತಾರೆ, ಆದರೆ ಅದು ನಕಲಿಯಾಗಿದೆ. ಕೆಲವರು ಕೃಷ್ಣನ ರೂಪವನ್ನು ಮಾಡಿಕೊಂಡು ಮೋಸ ಮಾಡುತ್ತಾರೆ. ಕೆಲವರಿಗೆ ಜಡಮೂರ್ತಿಗಳಲ್ಲಿ ಭಾವನೆ ಇರುವ ಕಾರಣ ಸಾಕ್ಷಾತ್ಕಾರವು ಆಗುತ್ತದೆ. ಏಕೆಂದರೆ ಕೃಷ್ಣ ಅತಿ ಪ್ರಿಯವಾದಂತಹ ಸ್ವರ್ಗದ ಬಾಲಕನಾಗಿದ್ದಾನೆ. ಅವನಲ್ಲಿ ಆಕರ್ಷಣೆ ಇರುತ್ತದೆ. ತಂದೆಯಿಂದ ಬಹಳ ಉನ್ನತ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯು ಕುಳಿತು ಕರ್ಮಗಳ ಬಗ್ಗೆ ತಿಳಿಸುತ್ತಿದ್ದಾರೆ. ತಂದೆಯನ್ನು ಯಾರೇ ಕೇಳಿದರೆ ತಕ್ಷಣ ತಿಳಿಸುತ್ತಾರೆ. ಇವರು ಏನೂ ತಿಳಿದುಕೊಂಡಿಲ್ಲ. ಕರ್ಮ ವಿಕರ್ಮವೇ ಆಗುತ್ತಿರುತ್ತದೆ. ದೇಹಾಭಿಮಾನ ಬಹಳ ಇರುತ್ತದೆ. ಕೇವಲ ಶಿವತಂದೆ ಎಂದು ಹೇಳುತ್ತಿರುತ್ತಾರೆ. ಈ ರೀತಿ ಭಕ್ತರು ಶಿವತಂದೆಗೆ ಬಹಳ ಇದ್ದಾರೆ. ಕಾಶಿಯಲ್ಲೂ ಭಕ್ತರಿದ್ದಾರೆ. ಅವರ ಮಂತ್ರ ಶಿವಕಾಶಿ ವಿಶ್ವನಾಥ ಗಂಗಾ. ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಗಂಗೆ ಕಾಶಿಯಿಂದ ಹೊರಟಿದೆ ಎಂದು ತಿಳಿದು ಆ ಗಂಗೆಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಾವು ಇಲ್ಲಿ ಮುಕ್ತರಾಗುತ್ತೇವೆಂದು ತಿಳಿಯುತ್ತಾರೆ. ಶಿವಕಾಶಿ ಶಿವಕಾಶಿ ಎಂದು ಉಚ್ಚಾರಣೆ ಮಾಡುತ್ತಿರುತ್ತಾರೆ. ನಂತರ ಭಾಗೀರಥ ಗಂಗೆಯನ್ನು ತಂದೆ ಎಂದು ತೋರಿಸುತ್ತಾರೆ. ಗಂಗೆಯಿಂದ ಪತಿತರು ಪಾವನರಾಗಲು ಸಾಧ್ಯವೇ? ಪತಿತ ಪಾವನನನ್ನು ಕರೆಯುತ್ತಿರುತ್ತಾರೆ. ಆದರೆ ಅವರು ಯಾರು, ಹೇಗೆ ಸಹಜ ರಾಜಯೋಗ ಕಲಿಸುತ್ತಾರೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ಶಿವತಂದೆಯನ್ನು ನೆನಪು ಮಾಡುವ ರೀತಿ ನೀವೀಗ ತಿಳಿದುಕೊಂಡಿದ್ದೀರಿ. ನಿಮ್ಮದು ನೆನಪಿನ ಯಾತ್ರೆಯಾಗಿದೆ. ಶಾರೀರಿಕ ಯಾತ್ರೆ ಸಮಾಪ್ತಿಯಾಗಿದೆ. ಅದು ಶಾರೀರಿಕ ಯಾತ್ರೆಯಾಗಿದೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ತಂದೆಯು ತಿಳಿಸುತ್ತಿರುತ್ತಾರೆ, ಮಕ್ಕಳೇ, ಮನೆಯನ್ನು ನೆನಪು ಮಾಡಿರಿ. ಇದು ಚೀಚಿ ಪ್ರಪಂಚ, ಚೀಚಿ ಶರೀರವಾಗಿದೆ. ನಾನು ನಿಮ್ಮ ತಂದೆಯಾಗಿದ್ದೇನೆ. ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ಈ ಮಹಾಭಾರತ ಯುದ್ಧದಲ್ಲಿ ಅನೇಕರು ಸಮಾಪ್ತಿಯಾಗುತ್ತಾರೆ. ಇಷ್ಟು ಕೋಟಿ ಮನುಷ್ಯಾತ್ಮರು ಎಲ್ಲಿಗೆ ಹೋಗುತ್ತಾರೆ? ತಮ್ಮ ತಮ್ಮ ಧರ್ಮದ ವಿಭಾಗದಲ್ಲಿ ನಕ್ಷತ್ರ ಸಮಾನ ಹೋಗಿ ಇರುತ್ತಾರೆ. ಅದನ್ನು ನಿರಾಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಪ್ರಪಂಚ ಎಂದರೆ ಅಲ್ಲಿ ಅನೇಕರು ಇರುತ್ತಾರೆ. ಬ್ರಹ್ಮತತ್ವದಲ್ಲಿ ಲೀನವಾದರೆ ಪ್ರಪಂಚ ಎಂದು ಕರೆಯುವುದಿಲ್ಲ. ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳು ಇರುತ್ತಾರೆ. ನಂತರ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗಿರುತ್ತದೆ. ಇದು ಅವಿನಾಶಿ ನಾಟಕವಾಗಿದೆ. ಪ್ರಳಯ ಎಂದು ಆಗುವುದಿಲ್ಲ. ಸತ್ಯಯುಗದಿಂದ ಕಲಿಯುಗದ ತನಕ ಮನುಷ್ಯರ ವೃದ್ಧಿ ಆಗುತ್ತಿರುತ್ತದೆ. ಅಲ್ಲಿ ಅನ್ಯ ಧರ್ಮಗಳು ಇರುವುದಿಲ್ಲ. ಇಲ್ಲಿ ನಿಮಗೆ ಜ್ಞಾನದ ಅರಿವು ಇದೆ. ಸತ್ಯಯುಗದಲ್ಲಿ ಜ್ಞಾನವೂ ಇರುವುದಿಲ್ಲ. ಈ ಸಮಯದಲ್ಲಿ ತಂದೆಯು ತನ್ನ ಸಮಾನ ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಬದುಕಿದ್ದಂತೆಯೇ ದೇಹ ಸಹಿತ ದೇಹದ ಎಲ್ಲ ಮಮತ್ವ ತೆಗೆದು ಟ್ರಸ್ಟಿಯಾಗಿರಬೇಕು. ಶ್ರೇಷ್ಠ ಕರ್ಮ ಮಾಡಬೇಕು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಯಾವುದೇ ವಸ್ತುವಿನಲ್ಲಿ ಲೋಭ ಇರಬಾರದು. ನನ್ನಲ್ಲಿ ಯಾವುದೇ ವಿಕಾರ ಇಲ್ಲವೇ ಎಂದು ಚಾರ್ಟ್ ನೋಡಿಕೊಳ್ಳಬೇಕು. ದೇಹಾಭಿಮಾನ ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ವರದಾನ: ತಮ್ಮ ಕ್ಷಮಾ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಮಾಸ್ಟರ್ ಕ್ಷಮಾ ಸಾಗರ ಭವ. ಒಂದು ವೇಳೆ ಯಾವುದೇ ಆತ್ಮ ತಮ್ಮ ಸ್ಥಿತಿಯನ್ನು ಅಲುಗಾಡಿಸಲು ಪ್ರಯತ್ನ ಪಟ್ಟರೆ, ಅಕಲ್ಯಾಣದ ವೃತ್ತಿಯನ್ನು ಇಟ್ಟರೆ, ಅವರನ್ನೂ ಸಹ ತಾವು ತಮ್ಮ ಕಲ್ಯಾಣದ ವೃತ್ತಿ
ಯನ್ನು ಪರಿವರ್ತನೆಯನ್ನು ಮಾಡಲು ಸಾಧ್ಯವಿಲ್ಲವೆಂದರೆ ಮಾಸ್ಟರ್ ಕ್ಷಮಾ ಸಾಗರರಾಗಿ ಕ್ಷಮೆ ಕೊಡಿ. ತಮ್ಮ ಕ್ಷಮೆ ಆ ಆತ್ಮನಿಗೆ ಶಿಕ್ಷಣವಾಗುತ್ತದೆ. ಇತ್ತೀಚೆಗೆ ಶಿಕ್ಷಣ ಕೊಡುವುದರಿಂದ ಕೆಲವರು ತಿಳಿದುಕೊಳ್ಳುತ್ತಾರೆ, ತಿಳಿದುಕೊಳ್ಳುವುದಿಲ್ಲ. ಆದರೆ ಕ್ಷಮೆ ಮಾಡುವುದು ಅರ್ಥಾತ್ ಶುಭ ಭಾವನೆಯಿಂದ ಆಶೀರ್ವಾದ ಕೊಡುವುದು, ಸಹಯೋಗವನ್ನು ಕೊಡುವುದು. ಸ್ಲೋಗನ್: ಯಾರು ಸದಾ ಖುಷಿಯಿಂದ ಇರುತ್ತಾರೆ ಅವರೇ ಸ್ವಯಂ ಮತ್ತು ಸರ್ವರಿಗೆ ಪ್ರಿಯರೆನಿಸುತ್ತಾರೆ. ಒಳ್ಳೆಯದು. ಓಂ ಶಾಂತಿ.